ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಈಗ ಮತ್ತೊಂದು ಪರ್ವದ ಸಂಧಾನ ಶುರುವಾಗಿದೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ತೆಗೆದುಕೊಂಡಿರ್ತಕ್ಕಂಥ ಹಲವು ಅನುಮಾನಾಸ್ಪದ ಮತ್ತು ವಿವಾದಕ ತೀರ್ಮಾನಗಳ ವಿರುದ್ಧ ಈಗ ರಾಜ್ಯದ ಹಿರಿಯ ಕಾಂಗ್ರೆಸ್ ನಾಯಕರು ಈಗ ಈ ಕುರಿತಂತೆ ಒಂದು ರೀತಿಯ ತೇಪೆ ಹಚ್ಚುವಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಮತ್ತೆ ಹಳಿಗೆ ಬರುತ್ತಾ, ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲ್ಪಸಂಖ್ಯಾತರು, ಅಲ್ಪಸಂಖ್ಯಾತ ಮತದಾರರು, ನಾಯಕರು ಕೆಲಸ ಮಾಡ್ತಾರಾ ಅನ್ನುವಂಥ ಒಂದು ನಿರೀಕ್ಷೆ ಮತ್ತು ಕುತೂಹಲ ಎರಡೂ ಕೂಡ ಮೂಡಿರ್ತಕ್ಕಂಥದ್ದು. ಹಾಗಾದರೆ ಅಂಥ ಬೆಳವಣಿಗೆ ಏನಾಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ಇದರ ಪರಿಣಾಮ ಏನಾಗುತ್ತೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೇನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಸಿಟ್ಟಿಗೆ ಒಂದೇ ಸಮುದಾಯದ ಅಲ್ಪಸಂಖ್ಯಾತ ನಾಯಕರು, ಮುಖಂಡರು ತರಗೆಲೆಗಳಂತೆ ಉದುರು ಹೋಗ್ತಿದ್ದಾರೆ. ಈ ಕುರಿತಂತೆ ಹಲವಾರು ಒಂದು ರೀತಿ ಆರೋಪಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಬರ್ತಾ ಇರತಕ್ಕಂಥದ್ದು ಮತ್ತು ಪಕ್ಷದ ವರ್ಚಸ್ಸು ಅಥವಾ ಪಕ್ಷದ ಭವಿಷ್ಯದ ಕುರಿತಂತೆಯೂ ಕೂಡ ಹಲವಾರು ನಾಯಕರು ತಮ್ಮ ಒಂದು ರೀತಿ ಕಾಳಜಿಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಸತೀಶ್ ಜಾರಕಿಹೊಳಿ ಮತ್ತು ಕೆ.ಎನ್. ರಾಜಣ್ಣ ಮತ್ತು ಬಿ.ಕೆ. ಹರಿಪ್ರಸಾದ್ನಂತಹ ಹಿರಿಯ ರಾಜಕಾರಣಿಗಳು, ಕಾಂಗ್ರೆಸ್ ನಾಯಕರು ಈಗಾಗಲೇ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಮೊನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಮನೆಗೆ ಹೋಗಿ ಭೇಟಿ ಮಾಡಿ ಅವರ ಮನವೊಲಿಸುವಂಥ ಕೆಲಸವನ್ನು ಕೂಡ ಮಾಡಿ ಬಂದಿದ್ರು. ಆದರೆ ಮತ್ತೆ ಅವರು ಈ ಕುರಿತಂತೆ ಸಕ್ರಿಯರಾಗಿದ್ದಾರೆ. ಅಂದರೆ ಸತೀಶ್ ಜಾರಕಿಹೊಳಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯ ಒಡೆದ ಮನೆಯ ವಾತಾವರಣವಾಗಿದೆಯಲ್ಲ, ಒಂದು ಕಡೆ ಕುರ್ಚಿ ಕಿತ್ತಾಟ, ಇನ್ನೊಂದು ಕಡೆ ಬಣಬಡಿದಾಟ, ಅದೆಲ್ಲದರ ನಡುವೆ ಈಗ ಒಂದು ಸಮುದಾಯಗಳನ್ನೇ ಅವರ ವೋಟ್ ಬ್ಯಾಂಕ್ಗಳನ್ನೇ ಒಡೆದು ಹೋಗುವಂಥ ಅವರು ಬೇರೆಡೆಗೆ ತಿರುಗಿ ಸಿಟ್ಟಾಗಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆಯಲ್ಲ. ಹಾಗಾಗಿ ಅದನ್ನು ತೇಪೆ ಹಚ್ಚಲಿಕ್ಕೆ, ಅದಕ್ಕೊಂದು ಗಮ್ ಹಚ್ಚುವಂಥ ಕೆಲಸಕ್ಕೆ ಈಗ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದಾರೆ. ಅವರು ತಮ್ಮ ಎಂದಿನ ಅದೇ ಒಂದು ರೀತಿಯ ಶಾಂತಿಯ ಶೈಲಿಯಲ್ಲಿ ಬಂದಿರತಕ್ಕಂಥದ್ದು. ಮತ್ತೆ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿಯಾಗ್ತಿದ್ದಾರೆ ಮತ್ತು ಸಿ.ಎಂ. ಸಿದ್ದರಾಮಯ್ಯನವರನ್ನು ಕೂಡ ಭೇಟಿಯಾಗಿ ಈ ಕುರಿತಂತೆ ಹಲವಾರು ಚರ್ಚೆಗಳನ್ನು ನಡೆಸ್ತಿದ್ದಾರೆ. ಈ ಕುರಿತಂತೆ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಸಮಗ್ರ ಏನು ಘಟನೆಗಳು ನಡೀತಾ ಇವೆ ಮತ್ತು ಸತೀಶ್ ಜಾರಕಿಹೊಳಿ ಅವರು ಏನು ಪ್ರಯತ್ನವನ್ನು ಮಾಡ್ತಿದ್ದಾರೆ, ಪಕ್ಷಕ್ಕೆ ಆಗಿರ್ತಕ್ಕಂಥ ಡ್ಯಾಮೇಜನ್ನು ಅದಕ್ಕೆ ತೇಪೆ ಹಚ್ಚಲಿಕ್ಕೆ ಏನು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಆ ಕುರಿತಂತೆ ಅವರು ಮಾತನಾಡಿದ್ದಾರೆ. ಅವ್ರು ಹೇಳ್ತಾರೆ, ಈಗಾಗಲೇ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಇದೆಯಲ್ಲ, ಭಾಳ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಕೆ.ಎನ್. ರಾಜಣ್ಣ. ಮುಖ್ಯಮಂತ್ರಿಗಳು ಕೂಡ ಅಸಹಾಯಕರಾಗಿದ್ದಾರೆ ಮತ್ತು ದೊರೆಯ ಮೇಲೆ ಯಾಕೆ ಕ್ರಮ ಇಲ್ಲ ಅನ್ನುವಂಥ ಮಾತನ್ನು ಡಿ.ಕೆ. ಶಿವಕುಮಾರ್ ಮೇಲೆ ಇಂಡೈರೆಕ್ಟ್ ಆಗಿ ಅವ್ರು ಹೇಳಿದರು. ಡಿ.ಕೆ. ಶಿವಕುಮಾರ್ ಮಾಡಿರ್ತಕ್ಕಂಥ ತಪ್ಪುಗಳು ಇಲ್ವೇ ಇಲ್ವಾ, ಅವ್ರಿಗೆ ಯಾಕೆ ಕ್ಷಮೆ ಮತ್ತು ಅವ್ರ ಮೇಲೆ ಯಾಕೆ ಕ್ರಮ ಜರುಗಿಸಿಲ್ಲ ಅಥವಾ ಅವ್ರ ಬೆಂಬಲಿಗರ ಮೇಲೆ ಕ್ರಮ ಜರುಗಿಸಿಲ್ಲ ಅನ್ನೋಂಥ ಮಾತಿತ್ತಿದ್ರಲ್ಲ. ಹಾಗಾಗಿ ರಾಜಣ್ಣನವರ ಮಾತನ್ನು ತಗೊಂಡು ಅವ್ರು ಹೇಳ್ತಾರೆ, ಕೆ.ಎನ್. ರಾಜಣ್ಣ ಯಾವಾಗಲೂ ಹಾಗೇನೆ, ಅವರೊಂಥರ ರೆಬಲ್ ಇದ್ದ ಹಾಗೆ, ಅವರು ಯಾರ ಬಗ್ಗೆ ಬೇಕಿದ್ರು ಮಾತಾಡ್ತಾರೆ, ಅವರನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅವರು ಸೆಷನ್ನಲ್ಲೇ ಬೇಕಿದ್ರೆ ಯಾರು ವಿರುದ್ಧ ಬೇಕಿದ್ರೆ ಮಾತಾಡ್ಬಿಡ್ತಾರೆ. ಹಾಗಾಗಿ ಅವರ ಮಾತುಗಳಿಗೆ ನಾವು ಅಷ್ಟು ಮಹತ್ವ ಕೊಡಬೇಕಾಗಿಲ್ಲ, ಅವರು ಮಾತಾಡ್ತಾರೆ, ಅವರ ಸ್ವಾತಂತ್ರ್ಯ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಕೆ.ಎನ್. ರಾಜಣ್ಣನವರ ಬೆನ್ನಿಗೆ ಸತೀಶ್ ಜಾರಕಿಹೊಳಿ ನಿಂತಿರ್ತಕ್ಕಂಥದ್ದು ಮೊದಲನೇದು. ಎರಡನೇದು, ಸತೀಶ್ ಜಾರಕಿಹೊಳಿ ಒಂದು ಮಾತೇನು ಹೇಳ್ತಾರೆ, ಕಾಂಪ್ರಮೈಸ್ ಆಗುವಂಥ ಪರಿಸ್ಥಿತಿ ಈಗ ಇದೇ ಪಕ್ಷದಲ್ಲಿ ಆಗಬೇಕಾಗತ್ತೆ. ಪಕ್ಷದ ವರ್ಚಸ್ಸಿಗೆ ಮತ್ತು ಪಕ್ಷದ ಭವಿಷ್ಯವನ್ನು ಲೆಕ್ಕ ಹಾಕ್ಕೊಂಡ್ರೆ ಕಾಂಪ್ರಮೈಸ್ ಆಗಬೇಕಾಗಿದೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅಂದರೆ ಈಗೇನು ಅಲ್ಪಸಂಖ್ಯಾತ ನಾಯಕರನ್ನು ಟಾರ್ಗೆಟ್ ಮಾಡಿ ಅಲ್ಪಸಂಖ್ಯಾತ ಮತದಾರರು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕತ್ವದ ನಡುವೆ ಉಂಟಾಗಿರ್ತಕ್ಕಂಥ ಬಿರುಕು ಇದೆಯಲ್ಲ, ಬಿರುಕನ್ನು ಸರಿ ಮಾಡಬೇಕು ಅಂತಂದರೆ ಕಾಂಪ್ರಮೈಸ್ ಆಗಬೇಕು ಇಬ್ಬರು ಕೂಡ. ಅಂದರೆ ಅಲ್ಪಸಂಖ್ಯಾತ ನಾಯಕರು ಕಾಂಪ್ರಮೈಸ್ ಆಗಬೇಕು ಮತ್ತು ಈ ಕ್ರಮವನ್ನು ಜರುಗಿಸಿರ್ತಕ್ಕಂಥ ರಾಜ್ಯ ನಾಯಕರು ಕೂಡ ಕಾಂಪ್ರಮೈಸ್ ಆಗಬೇಕು. ಅವಾಗ ಮಾತ್ರ ಪಕ್ಷದ ಭವಿಷ್ಯ ಸರಿಯಾಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಅದು ಅನಿವಾರ್ಯ ಕೂಡ, ರಾಜಕಾರಣದಲ್ಲಿ ಅದು ಕಾಂಪ್ರಮೈಸ್ ಆಗಲೇಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಈ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದುಬಿಟ್ಟಿದ್ದಾರಲ್ಲ, ಈ ಕುರಿತಂತೆ ಯಾವುದೇ ಸ್ಪಷ್ಟನೆಯಾಗಲಿ ಅಥವಾ ತಮ್ಮ ಒಂದು ಅಧಿಕಾರ ಚಲಾವಣೆಯಾಗಲಿ ಅಥವಾ ತಮ್ಮ ಹಿರಿತನದ ಚಲಾವಣೆಯಾಗಲಿ ಮಾಡ್ತಾ ಇಲ್ವಲ್ಲ ಅನ್ನುವಂಥ ಮಾಧ್ಯಮದವರ ಪ್ರಶ್ನೆಗೆ ಅವರು ಹೇಳುವಂಥದ್ದು, ಹೌದು ನಮಗೂ ಕೂಡ ಅದೇ ಕುತೂಹಲ ಇದೆ. ಮುಖ್ಯಮಂತ್ರಿಗಳು ಈ ಕುರಿತಂತೆ ಸ್ಪಷ್ಟನೆಯನ್ನು ಕೊಡಬೇಕು. ಒಂದೇ ಬಣದ ಮೇಲೆ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಒಂದೇ ಸಮುದಾಯದ ಮೇಲೆ ಟಾರ್ಗೆಟ್ ಮಾಡಲಾಗ್ತಾ ಇದೆ.
ಕೆಲವು ನಾಯಕರ ಮೇಲಷ್ಟೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪಗಳಿಗೆ ಸ್ವತಃ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಡಬೇಕು, ಈ ಕುರಿತಂತೆ ಮಾತನಾಡಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಅಲ್ಲದೆ ಹೈಕಮಾಂಡ್ ಕೂಡ ಏನು ಗೊಂದಲಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಒಂದಷ್ಟು ಸ್ಪಷ್ಟ ತೀರ್ಮಾನಗಳನ್ನು ತೆಗೆದುಕೋಬೇಕು ಅನ್ನುವಂಥ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಬಹಳ ಗಂಭೀರವಾಗಿ ತಮ್ಮದೇ ಆದ ಧಾಟಿಯಲ್ಲಿ ಯಾವುದೇ ಒಂದು ರೀತಿಯ ಉದ್ರೇಕಕ್ಕೆ ಒಳಗಾಗದೆ ಶಾಂತ ಮಾತುಗಳಲ್ಲಿ ಹೇಳಿರ್ತಕ್ಕಂಥದ್ದು ಬಹಳ ಆಳಮಟ್ಟದ ಅರ್ಥಗಳನ್ನು ಕೊಡ್ತಾ ಇದೆ. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ಅಲ್ವಾ? ಯಾಕೆ ಎಲ್ಲರೂ ಬಿಟ್ಬಿಟ್ಟು ಸತೀಶ್ ಜಾರಕಿಹೊಳಿ ಅವರೇ ಡಿ ಕೆ ಶಿವಕುಮಾರ್ ಮನೆಗೂ ಹೋಗ್ತಿದ್ದಾರೆ, ಈ ಕಡೆ ಸಿದ್ದರಾಮಯ್ಯನವ್ರ ಮನೆಗೂ ಹೋಗ್ತಿದ್ದಾರೆ, ಡಿ ಕೆ ಅವ್ರ ಮನಸ್ಸನ್ನು ಕೂಡ ಓಲೈಸುವಂಥ ಕೆಲಸ ಮಾಡ್ತಿದ್ದಾರೆ, ಆ ಕಡೆ ಸಿದ್ದರಾಮಯ್ಯನವರ ಮನಸ್ಸನ್ನು ಓಲೈಸುವಂಥ ಕೆಲಸ ಮಾಡ್ತಿದ್ದಾರೆ, ಆ ಕಡೆ ಬೇಸರಗೊಂಡಿರ್ತಕ್ಕಂಥ ಅಲ್ಪಸಂಖ್ಯಾತ ನಾಯಕರನ್ನು ಕೂಡ ಓಲೈಸುವಂಥ ಕೆಲಸ ಮಾಡ್ತಿದ್ದಾರೆ. ಅದು ನಸೀರ್ ಅಹಮದ್ ಆಗಿರ್ಬೋದು, ಅಥವಾ ಜಮೀರ್ ಅಹಮದ್ ಆಗಿರ್ಬೋದು, ಅಥವಾ ಅಬ್ದುಲ್ ಜಬ್ಬಾರ್ ಇರ್ಬೋದು, ಅಂಥವರನ್ನು ಕೂಡ ಕಂಡು ಅವರನ್ನು ಕರೆಸಿ ಮಾತನಾಡಿಸಿ ಸಮಾಧಾನ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ಇರ್ತಕ್ಕಂಥ ಉದ್ದೇಶ ಎಲ್ಲೇ? ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ನಾಯಕರಿಗಿಂತ, ಪಕ್ಷದವರಿಗಿಂತ, ಕಾರ್ಯಕರ್ತರಿಗಿಂತ ಪಕ್ಷ ಇಂಪಾರ್ಟೆಂಟ್ ಆಗಿದೆ. ಇವರೆಲ್ಲರನ್ನೂ ಇಟ್ಕೊಂಡು ಕಾರ್ಯಕರ್ತರು, ನಾಯಕರು, ಸಮುದಾಯದವರು, ಬೇರೆ ಬೇರೆ ಸಮುದಾಯದವರು ಎಲ್ಲರನ್ನೂ ಇಟ್ಕೊಂಡು ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಯಾಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಅನಿವಾರ್ಯತೆ ಇದೆ? ಈಗಾಗಲೇ ಅವರು ಸಚಿವರಾಗಿದ್ದಾರಲ್ಲ, ಅವರಿಗೆ ಆಗಬೇಕು ಅಂತಂದರೆ ಅಲ್ಲೇ ಇರೋದು ಮರ್ಮ. ಈಗ ಬರುವ 2000 ಈಗ ಮುಂದಿನ ವಿಧಾನಸಭಾ ಚುನಾವಣೆ ಬರುತ್ತಲ್ಲ, ಆ ಚುನಾವಣೆಗೂ ಮುಂಚೆ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರ ಗಾದಿಯನ್ನು ಹಿಡಿಯಲಿಕ್ಕೆ ತಯಾರಾಗಿದ್ದಾರೆ. ಹಾಗಾಗಿ ಇಲ್ಲಿ ಈಗಲೇ ಅವರು ಅಧ್ಯಕ್ಷ ಗಾದಿಯನ್ನು ಹಿಡಿಯುವಂಥ ಒಂದು ದೊಡ್ಡತನ ಬೇಕಲ್ಲ, ಎಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗುವಂಥದ್ದು, ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿ ಮುಜುಗರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು, ತಪ್ಪು ಕಲ್ಪನೆಗಳನ್ನು ಬಗೆಹರಿಸಿ ಎಲ್ಲರನ್ನೂ ಒಟ್ಟಾಗಿ ಕರೆದುಕೊಂಡು ಹೋಗಿ ಪಕ್ಷವನ್ನು ಚುನಾವಣೆಗೆ ಅನುವು ಮಾಡಬೇಕಲ್ಲ, ಆ ಕೆಲಸವನ್ನು ಮುಂದೆ ನಿಂತು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರು, ಕಾರ್ಯಕರ್ತರು ಮತ್ತು ಸಮುದಾಯದ ಮುಖಂಡರು ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗೆ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದಾರಂತೆ, ಆಯಿತು ಸತೀಶ್ ಜಾರಕಿಹೊಳಿ ಅವರು ಯಾವಾಗ ಭೇಟಿ ಮಾಡಿ ಬಂದರೋ ಈ ಅಲ್ಪಸಂಖ್ಯಾತ ಮುಖಂಡರನ್ನ ಪ್ರಮುಖವಾಗಿ ಈ ಅಬ್ದುಲ್ ಜಬ್ಬಾರ್ MLC ಅಬ್ದುಲ್ ಜಬ್ಬಾರ್ ಅವರನ್ನು ಅಮಾನತು ಮಾಡಿದಾರಲ್ವ, ಪ್ರಾಥಮಿಕ ಸದಸ್ಯತ್ವದಿಂದ ತೆಗೆದುಹಾಕಿದಾರಲ್ವಾ, ಅದನ್ನು ವಾಪಸ್ ತಗೋಬೇಕು, ಆ ಆರ್ಡರನ್ನು. ಅದನ್ನು ಹಾಗೆ ಮಾಡಿದರೆ ರಾಂಗ್ ಮೆಸೇಜ್ ಹೋದಂಗಾಗುತ್ತೆ ಅನ್ನೋಂಥ ಮಾತನ್ನು ಕೂಡ ಕನ್ವಿನ್ಸ್ ಮಾಡಿದಾರಂತೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಹೇಳಿದಾರಂತೆ, ಆಯಿತು ನಾನು ಹೈಕಮಾಂಡ್ ಜೊತೆ ಮಾತನಾಡಿ ಅದಕ್ಕೆ ಸೂಕ್ತ ತೀರ್ಮಾನ ತೆಗೆದುಕೊಳ್ತೀನಿ ಅನ್ನೋವಂಥದ್ದು. ಯಾಕಂದರೆ ಸಿಟ್ಟಿನಿಂದ ತೆಗೆದುಕೊಳ್ಳುವಂಥ ಯಾವುದೇ ನಿರ್ಧಾರಗಳು ಕೂಡ ಅದು ಫಲಪ್ರದವಾಗಿರಲ್ಲ ಅಥವಾ ಧನಾತ್ಮಕವಾಗಿರಲ್ಲ, ಅದು ಋಣಾತ್ಮಕ ಪರಿಣಾಮ ಬೀರುವಂಥದ್ದೇ ಹೆಚ್ಚು ಅನ್ನೋವಂಥದ್ದು ಅವ್ರಿಗೆ ಮನವರಿಕೆ ಮಾಡಿದ್ದಾರೆ. ಹಾಗಾಗಿ ಸತೀಶ್ ಜಾರಕಿಹೊಳಿಯವರ ಈ ಪ್ರಯತ್ನದ ಹಿಂದೆ ಪಕ್ಷದ ಒಲವು ನಿಲುವು ಇದೆ, ಪಕ್ಷದ ಉತ್ತಮ ಭವಿಷ್ಯವೂ ಇದೆ, ಮತ್ತು ಸ್ವತಃ ಸತೀಶ್ ಜಾರಕಿಹೊಳಿಯವರ ವೈಯಕ್ತಿಕ ರಾಜಕೀಯ ಭವಿಷ್ಯವು ಅಡಗಿರ್ತಕ್ಕಂಥದ್ದು. KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಎಲ್ಲರನ್ನು ಒಗ್ಗಟ್ಟಾಗಿ ಕರೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಪ್ರಯತ್ನಕ್ಕೆ ಹೈಕಮಾಂಡ್ ಅಷ್ಟು ಅನ್ನುತ್ತಾ ಇಲ್ಲಿ ಬೇಜಾರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮುಂತಾದ ನಾಯಕರು ಅವರು ತಮ್ಮ ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ತಾರಾ? ಈಗಾಗಲೇ ಎಕ್ಸ್ಪೆಲ್ ಆಗಿರ್ತಕ್ಕಂಥ, ಅಮಾನತಾಗಿರ್ತಕ್ಕಂಥ, ಸಸ್ಪೆಂಡ್ ಆಗಿರ್ತಕ್ಕಂಥ ನಾಯಕರು ಒಪ್ಪಿಕೊಂಡು ವಾಪಸ್ ಬರ್ತಾರಾ? ಅವರ ಸಮುದಾಯದವರು ಮತದಾರರು ಮತ್ತೆ ವಾಪಸ್ ಕಾಂಗ್ರೆಸ್ಸಿಗೆ ಬರ್ತಾರಾ? ಎಲ್ಲವೂ ಸರಿ ಹೋಗುತ್ತಾ ಅನ್ನೋಂಥದ್ದನ್ನು ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.